ಸೋಮಾರಿ ಪ್ರತಿಭೆ, ಸೋಮಾರಿತನದ ಅನಿರೀಕ್ಷಿತ ಪ್ರಯೋಜನಗಳ ಅನಾವರಣ. ಹಾಯ್ ಎಲ್ಲರಿಗೂ, ನನ್ನ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ನಾವು ಸೋಮಾರಿತನದ ಬಗ್ಗೆ ಹೊಸ ದೃಷ್ಟಿಕೋನ ಹೊಂದೋಣ. ಅದನ್ನು ವಿರೋಧಿಸುವ ಬದಲು ಅದನ್ನು ಆಲಿಂಗಿಸೋಣ ಮತ್ತು ಸೋಮಾರಿತನವು ಹೇಗೆ ಒಂದು ರಹಸ್ಯ ಶಕ್ತಿಯಾಗಿರಬಹುದು ಎಂಬುದನ್ನು ಅನ್ವೇಷಿಸೋಣ. ಹಾಗಾಗಿ ನಿಮ್ಮ ಇಷ್ಟದ ತಿನಿಸನ್ನು ತಗೊಳ್ಳಿ, ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ಸೋಮಾರಿ ಜೋಂಗೆ ನಾವು ಮುಳುಗೋಣ. 1. ನಿಷ್ಕ್ರಿಯತೆಯಿಂದ ನವೀನತೆ. ಕೆಲವು ಉತ್ತಮ ಆವಿಷ್ಕಾರಗಳು ಸೋಮಾರಿ ಕ್ಷಣಗಳಿಂದ ಬಂದಿವೆ ಎಂದು ನೀವು ತಿಳಿದಿದ್ದೀರಾ? ರಿಮೋಟ್ ಕಂಟ್ರೋಲ್ ಎಸ್ಕಲೇಟರ್ಗಳು ಮತ್ತು ಸ್ಮಾರ್ಟ್ ಸ್ಪೀಕರ್ಗಳು ಕಡಿಮೆ ಮಾಡಲು ಬಯಸುವ ಇಚ್ಛೆಯಿಂದ ಜನಿಸಿವೆ. ಸೋಮಾರಿತನವು ನವೀನತೆಯ ತಾಯಿಯಾಗಿರಬಹುದು, ನಮಗೆ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸಲು ಹೊಸ ಮಾರ್ಗಗಳನ್ನು ಹುಡುಕಲು ಪ್ರೇರೇಪಿಸುತ್ತದೆ. 2. ಯೋಜನಾಬದ್ಧ ಸೋಮಾರಿತನ. ಸೋಮಾರಿತನವು ಕೇವಲ ಏನೂ ಮಾಡದಿರುವುದಲ್ಲ, ಅದು ಹೆಚ್ಚು ಸಾಧನೆಗಾಗಿ ಕಡಿಮೆ ಮಾಡುವುದು. ಯೋಜನಾಬದ್ಧ ಸೋಮಾರಿತನವು ಸಕ್ರಿಯ ವಿಳಂಬಕ್ಕೆ ನಾಯಕತ್ವ ನೀಡಬಹುದು, ಎಲ್ಲಿ ನಾವು ವಿರಾಮ ಪಡೆಯುವಾಗ ಅರಿವಿಲ್ಲದೆ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ. 3. ಮಾನಸಿಕ ಪುನಶ್ಚೇತನ. ನಮ್ಮ ಮೆದುಳುಗಳಿಗೆ ಪುನಶ್ಚೇತನಕ್ಕಾಗಿ ವಿರಾಮದ ಅವಶ್ಯಕತೆಯಿದೆ ಮತ್ತು ಸೋಮಾರಿತನವು ನಮಗೆ ಮರುಸೆಟ್ ಮಾಡಲು ಮತ್ತು ದಹನವನ್ನು ತಡೆಯಲು ಅನುಮತಿಸುತ್ತದೆ. ಈ ಮಾನಸಿಕ ರಜಾದಿನವು ನಾವು ಕೆಲಸಕ್ಕೆ ಮರಳಿದಾಗ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು. 4. ಸೃಜನಶೀಲ ಪ್ರೇರಣೆ. ನೀವು ಸುಸ್ತಾಗಿ ಕುಳಿತಿರುವಾಗ ಉತ್ತಮ ಯೋಚನೆಗಳು ಹೇಗೆ ಮೂಡುತ್ತವೆ ಎಂದು ಗಮನಿಸಿದ್ದೀರಾ? ಅದು ಏಕೆಂದರೆ ಸೋಮಾರಿತನವು ಹರಡಿದ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತದೆ, ನಮ್ಮ ಮನಸ್ಸುಗಳು ಅಲೆದಾಡಲು ಮತ್ತು ಹೊಸ ಸಂಪರ್ಕಗಳನ್ನು ರಚಿಸಲು ಅವಕಾಶ ನೀಡುತ್ತದೆ. 5. ಭಾವನಾತ್ಮಕ ಬುದ್ಧಿಮತ್ತೆ. ನಂಬಿರಿ ಅಥವಾ ನಂಬದಿರಿ, ಟಿವಿ ನಾಟಕಗಳನ್ನು ನೋಡುವುದು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ನಮ್ಮ ಸಾಮರ್ಥ್ಯವನ್ನು ಸುಧಾರಿಸಬಹುದು. ಹಾಗಾಗಿ ಆ ಸೋಮಾರಿ ಬಿಂಜ್ ವೀಕ್ಷಣೆ ಅಧಿವೇಶನವು ನಿಮ್ಮ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಹೆಚ್ಚಿಸಬಹುದು. ಹೌದು, ಜನರೇತ ಸೋಮಾರಿತನವು ಅದು ಮಾಡಲ್ಪಟ್ಟಿರುವ ಖಳನಾಯಕನಲ್ಲ, ಅದು ಉತ್ತಮ ಆರೋಗ್ಯ, ಬುದ್ಧಿವಂತ ಪರಿಹಾರಗಳು ಮತ್ತು ಸಂತೋಷದ ಜೀವನಕ್ಕೆ ನಾಯಕತ್ವ ನೀಡುವ ವಿಶ್ರಾಂತಿಯ ಸ್ಥಿತಿ. ನೀವು ಮುಂದಿನ ಬಾರಿ ಸೋಮಾರಿಯಾಗಿದ್ದಾಗ ನೀವು ನಿಮ್ಮ ಮುಂದಿನ ಉತ್ತಮ ಯೋಚನೆಯ ಅಂಚಿನಲ್ಲಿರಬಹುದು ಎಂದು ನೆನಪಿಡಿ. ಅದುವರೆಗೆ ಆರಾಮವಾಗಿರಿ, ಸೃಜನಶೀಲವಾಗಿರಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡುವೆನು. ಹೆಚ್ಚು ಸಾಮಾನ್ಯವನ್ನು ಉಲ್ಟಾ ಮಾಡುವ ಹೆಚ್ಚು ವಿಷಯಗಳಿಗಾಗಿ ಲೈಕ್ ಮಾಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯದಿರಿ. ನಾವು ಹೊಸ ವಿಡಿಯೋ ಪೋಸ್ಟ್ ಮಾಡುವಾಗಲೆಲ್ಲ ನೋಟಿಫಿಕೇಶನ್ ಪಡೆಯಲು ಆ ಬೆಲ್ ಐಕಾನ್ ಹೊಡೆಯಿರಿ. ಅದನ್ನು ಸೋಮಾರಿಯಾಗಿರಿಸಿ, ಬುದ್ಧಿವಂತವಾಗಿರಿಸಿ ಮತ್ತು ನನ್ನ ಚಾನೆಲ್ಗೆ ಸರಿಯಾಗಿ ಟ್ಯೂನ್ ಮಾಡಿರಿ. ಶಾಂತಿ ಹೊರಗೆ.